ಮಹಿಳಾ ಮೀಸಲಾತಿಯ ನಾರಿ ಶಕ್ತಿ ವಂದನ್ ವಿಧೇಯಕವನ್ನು ಪ್ರಸ್ತುತ ಇರುವ ಲೋಕಸಭಾ ಸ್ಥಾನಗಳಿಗೆ ಅನ್ವಯಿಸಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ಸಹಿ ಅಭಿಯಾನಕ್ಕೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಲತಾ ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿತ ಸರಳ ಕಾರ್ಯಕ್ರಮದಲ್ಲಿ ಬೋರ್ಡ್ನಲ್ಲಿ ಸಹಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ಕೇಂದ್ರದ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮಹಿಳೆಯರಿಗೆ ಮೀಸಲಾತಿ ನೀಡುವ ವಿಧೇಯಕದೊಂದಿಗೆ ಕ್ಷೇತ್ರ ಪುನರ್ ವಿಂಗಡಣೆಯಿಂದ ಸೇರ್ಪಡೆ ಮಾಡಿರುವುದನ್ನು ವಿರೋಧಿಸಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಲತಾ ಪ್ರಸ್ತುತ ಇರುವ 543 ಲೋಕಸಭಾ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಮೀಸಲಾತಿಯನ್ನು ಅನ್ವಯಿಸಿ ಜಾರಿಗೆ ತರುವಂತೆ ಕೇಂದ್ರವನ್ನು ಒತ್ತಾಯಿಸಿದರು. ಈ ಮಹಿಳಾ ಮೀಸಲಾತಿಯನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದ್ದೇ ನಮ್ಮ ದಿವಂಗತ ಮಾಜಿ ಪ್ರಧಾನಿಯಾದಂತಹ ರಾಜೀವ್ ಗಾಂಧಿಯವರು. 1989ರಲ್ಲೇ ದಿವಂಗತ ರಾಜೀವ್ ಗಾಂಧಿಯವರು ಸ್ಥಳೀಯ ಸಂಸ್ಥೆಗಳಿಗೆ 33% ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಂಡಿಸಿದರು. ಆದರೆ ಅವರಿಗೆ ಆಗ ಅದನ್ನು ಜಾರಿಗೆ ತರಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರ ಈ ಕನಸನ್ನು ನೆಕ್ಸ್ಟ್ PV ನರಸಿಂಹರಾವ್ರವರ ಸರ್ಕಾರ ಜಾರಿಗೆ ತಂತು. ಇದರ ನಂತರ ಇದೇ ಯೋಜನೆಯನ್ನು ಲೋಕಸಭೆ ಹಾಗೂ ರಾಜ್ಯಸಭೆಗಳಿಗೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಈ ಮಸೂದೆಯನ್ನು ಮಂಡಿಸಿದರು. ಆಗಲೂ ಕೂಡ ಕೋರಂ ಕೊರತೆಯಿಂದ ಇದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. 2023ನೇ ಇಸ್ವಿನಲ್ಲಿ ಸರ್ವ ಪಕ್ಷಗಳ ಒಪ್ಪಿಗೆ ಮೇರೆಗೆ ಈ ಯೋಜನೆ ಜಾರಿಗೆ ಬಂತು. ನಮ್ಮ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಮಹಿಳೆಯರ ಬಗ್ಗೆ ನನಗೆ ವಿಶೇಷವಾದ ಕಾಳಜಿ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ 2023ನೇ ಇಸ್ವಿನಲ್ಲಿ ಜಾರಿಗೆ ಬಂದಂತಹ ಈ ಮಹಿಳಾ ಮಸೂದೆಯನ್ನು 2024ನೇ ಚುನಾವಣೆಯಲ್ಲಿ ಅವರು ಜಾರಿಗೆ ತರಲಿಲ್ಲ. ಅವರು ಯಾಕೆ ಜಾರಿಗೆ ತರಲಿಲ್ಲ? ಅವರಿಗೆ ಬೇರೆ ಉದ್ದೇಶ ಒಂದಿತ್ತು. ಈಗ ಇದ್ದಕ್ಕಿದ್ದಂತೆ ಅವರಿಗೆ ಜ್ಞಾನೋದಯ ಆದಂಗಾಗಿ ಅವರು ಈಗ ರೀಸೆಂಟಾಗಿ ಒಂದು ಅಧಿವೇಶನವನ್ನು ಕರೆದು ಈ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವಂಥ ನೆಪದಲ್ಲಿ ಅದರ ಹಿಂದೆ ಇನ್ನೊಂದು ಕುತಂತ್ರವನ್ನು ಕೂಡ ಇಟ್ಟಿದ್ದರು. ಅದೇನು ಅಂತಂದರೆ, ಏನು 543 ಲೋಕಸಭೆಯಲ್ಲಿ ಸ್ಥಾನಗಳಿದೆ ಅದನ್ನು 850ಕ್ಕೆ ಮುಂದುವರಿಸಿ ಕ್ಷೇತ್ರ ಮರುವಿಂಗಡಣೆ ಮಾಡುವಂಥ ಒಂದು ಕುತಂತ್ರವನ್ನು ಇಟ್ಟಿದ್ದರು. ಇದರಿಂದ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಉತ್ತರ ಭಾರತದಲ್ಲಿ BJP ಪ್ರಾಬಲ್ಯ ಇರುವಂತಹ ರಾಜ್ಯಗಳಿಗೆ ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಈ ಒಂದು ಕಾರಣವನ್ನು ಇಟ್ಕೊಂಡು ಅವರು ಈ ಕ್ಷೇತ್ರ ವಿಂಗಡಣೆಯನ್ನು ಮಾಡಲಿಕ್ಕೆ ಹೊರಟಿದ್ದರು. ಇದನ್ನು ಅರಿತಂಥ ಇಂಡಿಯಾ ಒಕ್ಕೂಟ ಇದನ್ನು ವಿರೋಧ ಮಾಡಿ ಈ ಮಸೂದೆಯನ್ನು ಮಂಡಿಸಲಿಕ್ಕೆ ಬಿಡಲಿಲ್ಲ. ಇದರಲ್ಲಿ ಲೋಕಸಭೆಗೆ ಸೋಲಾಯಿತು. ಇದರ ನಂತರ BJP ಅವರು ಇದನ್ನೇ ಒಂದು ರಾಜಕೀಯ ದಾಳವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ ಒಂದು ಬಿಂಬಿಸ್ಲಿಕ್ಕೆ ಹೊರಟರು. ಆದರೆ ನಾವು ಕ್ಲಿಯರಾಗಿ ಹೇಳ್ತಿದ್ದೀವಿ, ನಮ್ಮ ವಿರೋಧ ಮಹಿಳಾ ಮೀಸಲಾತಿಗಲ್ಲ, ಕ್ಷೇತ್ರ ಮರುವಿಂಗಡಣೆಗೆ. ಕ್ಷೇತ್ರ ಮರುವಿಂಗಡಣೆ ಅವರು 2011ನೇ ಜನಗಣತಿಯನ್ನು ತಗೊಂಡು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ಜನಗಣತಿ ನಡೀತಾ ಇದೆ. ಈ ಜನಗಣತಿ ಮುಗಿದ ಮೇಲೆ ಸರ್ವ ಪಕ್ಷಗಳನ್ನು ಕೂರಿಸಿ ಚರ್ಚೆ ಮಾಡಿ ಕ್ಷೇತ್ರ ಮರುವಿಂಗಡಣೆ ಮಾಡಲಿ, ಅದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಈಗ ಏನು 33% 544 ಸ್ಥಾನಗಳಿಗೆ ಮೀಸಲಿಟ್ಟಿದ್ದಾರೆ ಅದನ್ನು ಈ ಕೂಡಲೇ, ನಾಳೆ ಅಲ್ಲ ಇವತ್ತೇ ಜಾರಿಗೆ ತರಬೇಕು ಅಂತ ನಾವು ಈ ಸಹಿ ಸಂಗ್ರಹದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ನನ್ನ ಹೆಸರು ಪುಷ್ಪಲತಾ, ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ಸಹಿ ಅಭಿಯಾನದಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಶೀಲಾ ಡಿಸೋಜಾ, ಮಹಿಳಾ ಕಾಂಗ್ರೆಸ್ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಸುನೀತಾ, ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುಬಿನಾ MA, ಮಡಿಕೇರಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಹೊಟ್ಟೆಯಂಡ ಫ್ಯಾನ್ಸಿ ಬೆಳ್ಳೆಪ್ಪ, ಕುಶಾಲನಗರದ ವಲಯ ಅಧ್ಯಕ್ಷರಾದ KR ಸವಿತಾ, ಪ್ರಮುಖರಾದ ಮುಕ್ಕಾಟಿರ ಕಾವೇರಂಬ, ಲೀಲಾ ಶೇಷಂಬ ಮತ್ತಿತರರು ಪಾಲ್ಗೊಂಡಿದ್ದರು.